ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಚ ಕನ್ನಡತಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡುತ್ತಾ ಇರುವವರಿಗೆ ಅಚ್ಚ ಕನ್ನಡತಿ ನಮಸ್ಕಾರಗಳು. ನಾನು ಇಲ್ಲಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಮೊದಲು 2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಹಾಗೂ ಒಂದು ಅರ್ಧದಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ, ಹಾಗೂ ಜೀರಿಗೆ, ಮೆಣಸು, ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಜಿಂಜರ್ ಪೌಡರ್ ತೊಗೊಂಡಿದ್ದೀನಿ. ನಾನು ಒಂದು ಮಿಕ್ಸಿಗೆ ಸಣ್ಣಗೆ ಹೆಚ್ಕೊಂಡಿರೋಂಥ ಸೌತೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ನಾನು ಜೀರಿಗೆ ಮತ್ತು ಮೆಣಸು ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವು 4ರಿಂದ 5 ಎಲೆಯಷ್ಟು ಕರಿಬೇವು ತಗೊಂಡಿದ್ದೀನಿ, ಒಣಗಿದ ಶುಂಠಿ ಪೌಡರು, ಹಾಗೂ ಇದಕ್ಕೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೋಬೇಕು. ನೀರು ಹಾಕ್ಕೊಂಡು ರುಬ್ಕೋಬೇಕು, ಸೋಸ್ಕೋಬೇಕು. ಬೆಟ್ಟದ ನೆಲ್ಲಿಕಾಯಿ ಬಾಯಿಗೆ ಸ್ವಲ್ಪ ಕಹಿ ಆದರೂ ಆರೋಗ್ಯಕ್ಕೆ ವಿಟಮಿನ್ ಸಿ ಅಂಶ ಇರೋದ್ರಿಂದ ಇದರಲ್ಲಿ ನಮಗೆ ದೇಹದಲ್ಲಿ ಜೀರ್ಣಶಕ್ತಿ, ರಕ್ತದೊತ್ತಡ, ಮಧುಮೇಹ ಸಮಸ್ಯೆ ಇನ್ನಿತರ ಸಮಸ್ಯೆ ಎಲ್ಲ ದೂರ ಆಗುತ್ತೆ, ಹಾಗೂ ತಲೆ ಕೂದಲು ಉದುರುವ ಸಮಸ್ಯೆಯಿಂದನೂ ನಾವು ಪರಿಹಾರ ತಗೋಬೋದು. ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೊಂದು ಉಪಯೋಗವಾಗಿದೆ, ಉತ್ತಮವಾದ ಆರೋಗ್ಯವಾಗಿದೆ. ಇವಾಗ ನಾನು 2ನೇ ಇಂಗ್ರೀಡಿಯೆಂಟ್ಸ್ ತೊಗೊಳ್ತಾ ಇದ್ದೀನಿ. ನಾನು ಮೊಳಕೆ ಕಾಳಿನ ಕಟ್ಲೆಟು. ಇದು ಏನೇನು ಬೇಕಂತ ನೋಡೋಣ ಬನ್ನಿ. ನಾನು ಮೊದಲೇ ಇಲ್ಲಿ ಒಂದು ರಾತ್ರಿಯಷ್ಟು ನಾನು ನೆನೆಸ್ಕೊಂಡಿದ್ದೀನಿ. ಹೆಸರು ಕಾಳು ಮತ್ತು 1 ಹಿಡಿ ಆಗೋಷ್ಟು ಹೆಸರು ಕಾಳು, ಹಾಗೂ ಕಡಲೆ ಕಾಳು ಮತ್ತು ಅಲಸಂದೆ ಕಾಳು 3 ಕಾಳನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಬೇಕಂದರೆ ನಿಮ್ಮ ಹತ್ರ ಯಾವ ಕಾಳು ನಿಮಗೆ ಹಾಕೋಬೇಕು ಅನಿಸುತ್ತೆ ನಾವು ಹಾಕೋಬೋದು. ಇದಕ್ಕೆ ನಾವು ಹುಳ್ಳಿಕಾಳಾದರೂ ಹಾಕೋಬೋದು, ಯಾವ ಕಾಳಾದರೂ ಹಾಕೋಬೋದು. ಇದಕ್ಕೆ ನಾನು ಟೊಮೊಟೊ, ಈರುಳ್ಳಿ ಹಾಕೋದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೂ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ. ಇದು ಹಾಗೆ ತರಿಯಾಗಿ ಚೆನ್ನಾಗಿ ಹಾಗೆ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು. ಇದಕ್ಕೆ ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಆಪ್ಷನ್, ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಹಾಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇನ್ನು ಹೆಸರು ಕಾಳಿನಲ್ಲಿ ರಕ್ತ ಕಣಗಳು ಹೆಚ್ಚಾಗಿ ಇರುತ್ತದೆ, ಜೊತೆಗೆ ವಿಟಮಿನ್ B9 ಇರುತ್ತೆ. ಇದು ಹೃದಯ ಆರೋಗ್ಯ ಸಮಸ್ಯೆಗೆ ಉತ್ತಮವಾದ ಹೆಸರು ಕಾಳು ಅಂತಲೇ ಹೇಳಬಹುದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಧಿಕವಾಗಿರುತ್ತೆ, ಅಧಿಕವಾದ ಪ್ರೋಟೀನ್ ಒಳಗೊಂಡಿರುತ್ತೆ. ಇದು ಸೇವನೆಯಿಂದ ನಮಗೆ ಅನಗತ್ಯ ತೂಕ ಮತ್ತು ಇಳಿಸ್ಕೋಬಹುದು. ಇನ್ನು ಕಡಲೆಕಾಳಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಕಾಪಾಡುತ್ತೆ. ಇದರಲ್ಲಿ ಅಧಿಕ ಪ್ರೋಟೀನ್ ಹಾಗೂ ವಿಟಮಿನ್ ಇದೆ. ಕಡಲೆಕಾಳಲ್ಲಿ ನಾವು ತೂಕವನ್ನು ಬೇಗ ಇಳಿಸ್ಕೋಬಹುದು. ಇದು ಹೊಟ್ಟೆ ತುಂಬಿದಂಗೆ ಎಷ್ಟು ಇರುತ್ತೋ ಅಷ್ಟು ಇರುತ್ತೆ. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಮಗೆ ರಕ್ತಹೀನತೆಯನ್ನು ಕಾಪಾಡುತ್ತೆ. ಇನ್ನು ಅಲಸಂದೆ ಕಾಳಲ್ಲಿ ನಾವು 1 ಕಪ್ಪಷ್ಟು ಬೇಯಿಸ್ಕೊಂಡು ಹಾಗೆ ತಿನ್ನುತ್ತಾ ಬಂದರೆ ಮಧುಮೇಹ ತೊಂದರೆ ಏನಾದರೂ ಇದ್ದರೆ ಇದರಲ್ಲಿ ನಿವಾರಣೆ ಮಾಡ್ಕೋಬೋದು. ಇದರಲ್ಲಿ ಪ್ರೋಟೀನ್, ಫೈಬರ್, ಕಬ್ಬಿಣಾಂಶ, ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ, ಇದು ನಾರಿನಾಂಶ ಮತ್ತು ನ್ಯಾಚುರಲ್ ಆಗಿ ಫುಡ್ ನಮಗೆ ಸಿಗುತ್ತೆ. ಇದು ಪೌಷ್ಟಿಕ ಆಹಾರವಾಗಿರುತ್ತೆ. ಅಧಿಕ ರಕ್ತದೊತ್ತಡ, ಜೀರ್ಣಶಕ್ತಿ ಕಡಿಮೆ ನಿಯಂತ್ರಣಕ್ಕೆ ನಾವು ಮಾಡ್ಕೋಬೋದು. ಪ್ರತಿದಿನ 1 ಕಪ್ ಅಲಸಂದೆ ಕಾಳು ತಿನ್ನುತ್ತಾ ಬಂದರೆ ದೇಹದಲ್ಲಿರುವ ಕೊಬ್ಬಿನಾಂಶ ಮತ್ತು ದೇಹದಲ್ಲಿ ಕೆಟ್ಟ ಕೊಬ್ಬು ಕಡಿಮೆ ದೂರ ಮಾಡ್ಕೊಬಹುದು. ಇನ್ನು ಬೆಟ್ಟದ ನೆಲ್ಲಿಕಾಯಲ್ಲಿ ಹೇಳೋ ಮಾತೇ ಇಲ್ಲ, ಇದರಲ್ಲಿ ನಮಗೆ ಎಷ್ಟೊಂದು ಯೂಸ್ಫುಲ್ ಇದೆ. ಕೂದಲು ಉದುರೋದ್ರಿಂದ ಆದರೂ ಸರಿ ನಾವು ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಹೇರ್ ಪ್ಯಾಕ್ ಥರ ಆದರೂ ಬಳಸ್ಕೋಬೋದು. ಇನ್ನು ಮುಖದಲ್ಲಿ ಕಪ್ಪು ಕೊಳೆಗಳು ಮತ್ತು ಗುಳ್ಳೆಗಳು ಬಂದರೆ ನಮಗೆ ಅದು ಬೇಗ ಕ್ಲಿಯರ್ ಆಗಬೇಕು, ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಬೇಗ ಕ್ಲಿಯರ್ ಆಗಬೇಕು ಅಂತಂದರೆ ನಾವು ಇವಾಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತೊಗೊಂಡು ಅದು ಕಾಟನಲ್ಲಿ ಜ್ಯೂಸನ್ನು ಸಪ್ರೇಟಾಗಿ ಜ್ಯೂಸ್ ಮಾಡ್ಕೊಂಡು ಒಂದು ಬೌಲ್ನಲ್ಲಿ ಇಟ್ಕೊಂಡು ಎಲ್ಲಿ ಮೊಡವೆ ಕಲೆಗಳಿರುತ್ತೆ, ಸುಟ್ಟ ಗಾಯ ಇರುತ್ತೆ ಮತ್ತು ಮೊಡವೆಗಳು ಬಂದಿರುತ್ತೆ, ಇಮಿಡಿಯೇಟ್ ಹೋಗಬೇಕು ಅಂತಂದರೆ ಕಾಟನಲ್ಲಿ ಅದ್ದಿ ಅದನ್ನು ಎಲ್ಲಿ ಗುಳ್ಳೆ ಇರುತ್ತೆ ಮತ್ತು ಎಲ್ಲಿ ಪಿಂಪಲ್ ಮಾರ್ಕ್ಸ್ ಇರುತ್ತೆ ಅಲ್ಲಿ ಅದ್ದಿ ಡ್ರೈ ಆಗೋವರೆಗೆ ಅದ್ದಿ ಇಕ್ತಾ ಬಂದರೆ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಹಾಗೂ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ವಾರಕ್ಕೆ 2ರಿಂದ 3 ನಾವು ಕೆಜಿಯಷ್ಟು ನಾವು ತೂಕ ಇಳಿಸ್ಕೋಬೋದು. ಇನ್ನು ಈ 3 ಮೊಳಕೆ ಕಾಳಿನ ಮಿಶ್ರಣದಿಂದ ನಮ್ಮ ಆರೋಗ್ಯನ ನಾವು ತೂಕವನ್ನು ಇಳಿಸ್ಕೋಬೋದು. ಬೇಗ ನಾವು ನಮ್ಮ ಹೊಟ್ಟೆಲಿರೋಂಥ ಸುತ್ತ ಬೊಜ್ಜು ಇರುವುದು ಅದು ಹೊಟ್ಟೆ ಕರೆಸ್ಕೋಬೋದು. ಉತ್ತಮವಾದ ಆರೋಗ್ಯವನ್ನು ಕಟ್ಟುನಿಟ್ಟಾಗಿ ನಾವು ಇಟ್ಕೋಬೋದು. ಯಾವುದೇ ಸೈಡ್ ಎಫೆಕ್ಟು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಮನೇಲೇ ಮಾಡ್ಕೋಬೋದು. ಇದು ಉತ್ತಮವಾದ ಒಂದು ಆರೋಗ್ಯವಾದಂಥ ಪದಾರ್ಥ ಅಂತಲೇ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ. ಇದು ನಿಮ್ಗೆ ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನೋಡ್ತಾ ಇದ್ದೀರೋ ಅವರೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.